ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಕಟ್ಟಿ ಲಿಂಗ ತೆಗೆದು ಕೂರು ಎತ್ತು ಜಂಗಮ ರೂಪ ಶ್ರೀ ಗುರುವಾರಿ ಸುಖ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಕೊರಳಲ್ಲಿ ರುದ್ರಾಕ್ಷಿ ಕೈಯೋಳು ತ್ರಿಶೂಲ ಲಿಂಗ ತೆಗೆದ ಗೋಲು ಎತ್ತು ಬಂದರ ಮ್ಯಾಲ ರೇವಣ ಸಿದ್ಧರು ಅವತರಿಸಿ ಬರುವಾಗ ತಾಳಲಾರ್ದೆ ನೆಲ ಹರುಷಿಯಾಗಿ ಉಕ್ಯವ ಸಾಗರ ಜಲ ಹರುಷಿಯಾಗಿ ಉಕ್ಯವ ಸಾಗರ ಜಲ ಎಲ್ಲಿ ಶಂಕರನ ಹೊಲ ಸಾಕ್ಷ್ಯತ ತೋರ್ಯಾನ ಪರಶಿವನ ಲೀಲಾ ಸಾಕ್ಷ್ಯತ ತೋರ್ಯಾನ ಪರಶಿವನ ಲೀಲಾ ತುಂಬಿದ ಜನ ಎಲ್ಲ ಹಂಬಲ ತಿಂದು ಹೋಗಿ ಹಿಡಿದು ಗುರುವಿನ ತಾರ ರೇವಣ ಸಿದ್ಧರು ಹೊಟ್ಟಿವ ಸಪ್ಪನ ಶಿಲಾ ಬೋರಿಯಾಡಿ ಹಿಂಡ್ಯವ ಹಾಲ ಹಿಂಡ್ಯವ ಹಾಲ ನಮ್ಮಪ್ಪ ಹಿಂಗ ಐದು ಹೋದ್ರ ಬೆಳಕು ಬಿದ್ದಾದ ನಮ್ಮಪ್ಪ ಹಿಂಗ ಐದು ಹೋದ್ರ ಬೆಳಕು ಬಿದ್ದಾದ ಬೆಳಕ ಒಣಗಿದ ಗಿಡ ಚಿಗುತ್ತದ ನಮ್ಮಪ್ಪ ಹಿಂಗ ಐದು ಹೋದ್ರ ಮಕ್ಕಳು ಇರ್ಲಾರ್ದವ್ರಿಗೆ ಮಕ್ಕಳಾಗ್ಯಾವ ಅಷ್ಟು ಶಕ್ತಿ ಅಷ್ಟು ಪವರ್ ನಮ್ಮ ಅಪ್ಪನ ಮೇಲೆ ಐತಿ ಅವ್ರು ಹೇಳಿದ್ರು ಏನತ್ರಿ ಜಗತ್ತಿನೊಳಗೆ ತಾಯಿನೇ ಶ್ರೇಷ್ಠ ಅದಾಳ ಬಾ 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 ಬಾ
ಪಾರ್ವತಿ ಪರಮೇಶ್ವರ ಲೋಕ ಸಂಚಾರಕ್ಕೆ ಬಂದಾಗ ಕೈಲಾಸದೊಳಗ ಮಕ್ಕಳನ್ನ ಬಿಟ್ಟು ಬಂದಿದ್ರು. ಪಾರ್ವತ ದೇವಿಗೆ ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮಲಿಹಾಲು ಧರಣಿಗೆ ಬಿದ್ದು ಮಲಿಹಾಲು ಧರಣಿಗೆ ಬಿದ್ದು ಕೂಡಲೇ ಪಾರ್ವತಿ ವಿಚಾರ ಮಾಡ್ತಾಳ, ಏನಂತ ಈ ಮಲಿಹಾಲು ವ್ಯರ್ಥ ಆಗಿ ಹೋಗಬಾರದು ತಿಳಿದುಕೊಂಡು ಬಲಕ್ಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕ್ಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ತಯಾರು ಮಾಡಿದಳು, ಕರೆ ಜೀವಕಳ ತುಂಬದ ಆಗ್ಲಿಲ್ಲ. ಪರಮೇಶ್ವರ ಬಂದ ಪರಮೇಶ್ವರ ಗೊತ್ತಾಳ ಪಾರ್ವತಿ ದೇವಿ ಏನಂತ, ಪತಿನಾಥ ಪತಿದೇವ ದೇವ ಅಣ್ಣ ಜಾಣ ದಾಂಧಲಿ ಮಾಡ್ಬೇಡ್ರಣ್ಣ ಗಪ್ಪಣ್ಣ. ಎಷ್ಟು ಕಡಾತಿರು ಮರೆ ಪತಿನಾಥ ಪತಿದೇವ ಭವಳೆ ಶಂಕರ, ನನ್ನ ಮಲಿ ಹಾಲಿನಿಂದ 2 ಗೊಂಬಿಗಳಿಗೆ ತಯಾರು ಮಾಡೀನಿ, ನನ್ನ ಕೈಲಿ ಜೀವಕಳ ತುಂಬದ ಆಗಲಾಗ್ಯದ. ಇವಕ್ಕ ಜೀವಕಳ ತುಂಬ ತಿಳಿದ್ಲು. ಹೌದು ಅವಾಗ ಪರಮೇಶ್ವರ ತನ ಪಾರ್ವತಿ ದೇವಿ ಶಕ್ತಿ ದೇವಿ ನೀನು ಮಾಡಿರ್ತಕ್ಕಂತ 2 ಗೊಂಬಿಗಳಿಗೆ ಜೀವಕಳ ತುಂಬಂದ್ರೆ ತುಂಬುದಾಗೋದಿಲ್ಲ, ಇನ್ನ ಒಂದು ಗೊಂಬಿಗೆ ತಯಾರು ಮಾಡತ್ ಹೇಳ್ದ. ಇನ್ನ ಒಂದು ಗೊಂಬಿ ತಯಾರು ಮಾಡಿದ್ರು. ಆ ಗೊಂಬಿಗೆ ಜೀವಕಳ ತುಂಬಿ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು, ಅವನೇ ತಿಪ್ರೇಶ್ವರ ಅರಸ. ತಿಪ್ರೇಶ್ವರ ಅರಸ, ಕಮಲಾದೇವಿ, ಬರಮದೇವ್ರ, ಮುಂದೆ ಬೀರ ದೇವ್ರ. ಹೌದು, ಇನ್ನ 2 ಗೊಂಬಿಗಳಿಗೆ ತಯಾರು ಮಾಡಿದ್ರಲ್ಲ, ಆ ಗೊಂಬಿಗಳಿಗೆ ಮುದ್ದಾಯಿ ಮುದ್ದುಗೌಡತ್ತಲ್ಲಿ ನಾಮಕರಣ ಮಾಡಿ ಜಾಗ್ರತಪುರ ಸೀಮ್ಯಾಗ ಬಿಟ್ರು. ಮುದ್ದಾಯಿ ಮುದ್ದುಗೌಡಗ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು, ಅದರೊಳಗ ಕಡಿ ಹುಟ್ಟ ಉಂಡಾಡ ಪದಮಗೊಂಡ. ಹೌದು ಉಂಡಾಡ ಪದಮಗೊಂಡಗ 2 ಮಂದಿ ಹೆಣ್ರು, 84 ಮಂದಿ ಮಕ್ಕಳು. ಹೌದು, 42 ಮಂದಿ ಹೆಣ್ಮಕ್ಳು, 42 ಮಂದಿ ಗಂಡಸ್ ಮಕ್ಕಳು. ಎಂತದ ಮಾತಾಡ್ರು ಬೆಳ್ಯ ಏ ಕ್ಯಾ ಬೋಲ್ತೆ? 42 ಮಂದಿ ಹತ್ತಿ ಕಂಕಣದವ್ರು, 42 ಮಂದಿ ಉಣ್ಣಿ ಕಂಕಣದವ್ರು, 42 ಮಂದಿ ಊರಾಗ ಹುಟ್ಟದವ್ರು, 42 ಮಂದಿ ಅಡವಿಯಾಗ ಹುಟ್ಟದವ್ರು. ಇದ್ರೊಳಗ ದೇವರಾಜ. ದೇವರಾಜ ಹೊಟ್ಟಿಲೆ ದೀಪಕರಾಯ್, ಧೂಪಕರಾಯ್, ಆಲಕರಾಯ್, ಪಾಲಕರಾಯ್, ಆಣಕರಾಯ್, ಚಾಣಕರಾಯ್, ಸೈರಿಕ್ ಬಂಬರಾಯ್, ಕರಿಗೌಡ, ಕೆಂಚಗೌಡ, ಸೋಮರಾಯ್, ತುಕಪರಾಯ್, ಜಕ್ರಾಯ್, ಮಾಳಿಂಗರಾಯ್, ಲೆಬ್ರಾಯ್, ಬೀರ್ ಮುತ್ತೆ, ಕಣ್ಣು ಮುತ್ತೆ, ಸೋಮ್ ಮುತ್ತೆ, ಸಾಕಿದ ಮಗ ಜಗ್ಗಿನ ಬುಳ್ಳ. ಹೇಳ್ದಂಗ ಹೇಳುವ ನಮ್ಮ ಸಂತತಿ ಹಿಂಗ ಬೆಳಕೋತ್ ಬತ್ತು ಸಂತತಿ ಬೆಳಕೋತ್ ಬರ್ಬೇಕಾದ್ರ ಇದಕ್ಕೆ ನಿಮ್ಮವ್ ಕಾರಣ ಅಲ್ಲ, ನಮ್ಮ ಅಪ್ಪನೇ ಕಾರಣ. ನಿಮ್ಮವ್ ಗೊಂಬಿಗ ತಯಾರು ಮಾಡಿದ ಕರೆ ಜೀವಕಳ ತುಂಬದ ಐತೇನು? ಆಗ್ಲಿಲ್ಲ, ತಾಕತ್ತಿಲ್ಲ. ನೈ ಯಾವಾಗ ನಮ್ಮ ಅಪ್ಪ ಬಂದು ನೋಡು, ನಮ್ಮ ಅಪ್ಪ ಬಂದು ಜೀವಕಳ ತುಂಬಿ ಜಾಗ್ರತಪುರ ಸೀಮೆಯಾಗ ಬಿಟ್ಟಾಗ ಅವಾಗ ಆದಿಗೊಂಡ ಎಲ್ಲರೂ ಹುಟ್ಟಿ ಬಂದ್ರು. ಹೌದು, ಹಾಲು ಮತ್ತೆ ಬೆಳಕಿಗೆ ಬತ್ತು. ಇದು ನಮ್ಮ ಅಪ್ಪಂದಿಂದ ನಿಮ್ಮ ಅವಂದಿಂದ ಅಲ್ಲ ಮುಂದ ಬರ್ಲಿ. ಜನರೇ ಸಾಕ್ಷ್ಯತ ತೋರ್ಯನ ಪರಶಿವನ ಲೀಲಾ, ಸಾಕ್ಷ್ಯತ ತೋರ್ಯನ ಪರಶಿವನ ಲೀಲಾ. ತುಂಬಿದ ಜನ ಎಲ್ಲ ಹಂಬಲಕ್ಕೆ ಹೋಗಿ ಹಿಡಿದು ಗುರುವಿನ ಪ್ರಾಣ.
ದೊಡ್ಡ ಆಕಳ ಬೋರಿಯಾಡಿ ಹಿಂಡ್ಯಾವ ಹಾಲ ಹಿಡಲಾರದ ಆಕಳ ಬೋರಿಯಾಡಿ ಹಿಂಡ್ಯಾವ ಹಾಲ ಗಿಡ ಬಳ್ಳಿಗಳು ಚಿರುತ್ತಾಗ್ಯವ ಫಲ ಫಲ ಬಂದ ಭಕ್ತರ ನೊಂದ ಭಕ್ತರ ಬಂದನ ಬಿಡಿಸ್ಯಾರ ಜಗದಾಗ ಹಾಕಿ ಜಾಲ ಅಫ್ಜಲಪುರ ಹೆಸರ ನಾಡ ಮ್ಯಾಲ ಅಫ್ಜಲಪುರ ಹೆಸರ ನಾಡ ಮ್ಯಾಲ ಶಿವನಿಗೆ ಶಿವರಾಯ ತವನ ಕೇಂದ್ರ ಕರಿ ಕಚ್ಚಿ ಮಗನ ನವೀನ